ಅನ್ಯ ಭಾಷೆ ಎಂದರೇನು? ಇದನ್ನು ಯಾಕೆ ಮಾತನಾಡಬೇಕು? ಯೇಸು ಮತ್ತು ಬೈಬಲ್ ಏನು ಹೇಳುತ್ತದೆ? ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರನ್ನು ನಮ್ಮ ಚಾನೆಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಇಂದಿನ ವಿಡಿಯೋದಲ್ಲಿ ಅನೇಕ ಕ್ರೈಸ್ತರಲ್ಲಿ ಗೊಂದಲ ಮೂಡಿಸಿರುವ ಒಂದು ಪ್ರಮುಖ ವಿಷಯದ ಬಗ್ಗೆ ನಾವು ಬೈಬಲ್ ಆಧಾರಿತ ಸತ್ಯವನ್ನು ತಿಳಿದುಕೊಳ್ಳಲಿದ್ದೇವೆ. ಆ ವಿಷಯವೇ ಅನ್ಯಭಾಷೆ, ಸ್ಪೀಕಿಂಗ್ ಇನ್ ಟಂಗ್ಸ್. ಅನ್ಯಭಾಷೆ ಎಂದರೇನು? ಇದನ್ನು ಮಾತನಾಡಬೇಕಾ? ಇದರ ಪ್ರಯೋಜನವೇನು? ಯೇಸು ಕ್ರಿಸ್ತರು ಇದರ ಬಗ್ಗೆ ಏನು ಹೇಳಿದರು? ಚರ್ಚುಗಳಲ್ಲಿ ಇದನ್ನು ಯಾಕೆ ಮಾತನಾಡುತ್ತಾರೆ? ನಿಮ್ಮೆಲ್ಲರ ಪ್ರಶ್ನೆಗಳಿಗೆ 1 ಕೊರಿಂಥ 12, 13, 14 ಮತ್ತು ಅಪೊಸ್ತಲರ ಕೃತ್ಯಗಳ ಪುಸ್ತಕವನ್ನು ಆಧರಿಸಿ ಸ್ಪಷ್ಟ ಉತ್ತರ ನೀಡುತ್ತೇವೆ. ಕೊನೆಯವರೆಗೂ ವಿಡಿಯೋ ನೋಡಿ. ಅನ್ಯಭಾಷೆ ಎಂದರೇನು? ಮೊದಲಿಗೆ ಅನ್ಯಭಾಷೆ ಎಂದರೇನು? ಅನ್ಯಭಾಷೆ ಅಂದರೆ ಯಾವ ಭಾಷೆ ಎಂಬ ನಿಮ್ಮ ಮೂಲ ಪ್ರಶ್ನೆಗೆ ಉತ್ತರಿಸೋಣ. ಬೈಬಲ್ನಲ್ಲಿ ಅನ್ಯಭಾಷೆಯ 2 ವಿಧಗಳನ್ನು ನಾವು ನೋಡಬಹುದು. ಒಂದು, ಮಾನವ ಭಾಷೆ. ಇದು ಸ್ಪೀಕರ್ ಹಿಂದೆಂದೂ ಕಲಿಯದ ಆದರೆ ಭೂಮಿಯ ಮೇಲಿರುವ ನಿಜವಾದ ಅಸ್ತಿತ್ವದಲ್ಲಿರುವ ಮಾನವ ಭಾಷೆಯಾಗಿರುತ್ತದೆ. ಅಪೊಸ್ತಲರ ಕೃತ್ಯಗಳು 2:4-6ರಲ್ಲಿ ಇದನ್ನು ನೋಡುತ್ತೇವೆ. ಪಂಚಾಶತ್ತಮ ದಿನದಲ್ಲಿ ಶಿಷ್ಯರು ಅನ್ಯ ಭಾಷೆಗಳಲ್ಲಿ ಮಾತನಾಡಿದಾಗ ಬೇರೆ ಬೇರೆ ದೇಶಗಳಿಂದ ಬಂದಿದ್ದ ಜನರು ತನ್ನ ಭಾಷೆಗಳಲ್ಲಿ ಅವರು ಮಾತನಾಡಿದ್ದನ್ನು ಕೇಳಿ ಆಶ್ಚರ್ಯಪಟ್ಟರು. ಅಂದರೆ ಇದು ನಿಜವಾದ ಮನುಷ್ಯರಿಗೆ ಅರ್ಥವಾಗುವ ಭಾಷೆಯಾಗಿತ್ತು. 2, ಆತ್ಮಿಕ ರಹಸ್ಯ ಭಾಷೆ. ಇದು ಮನುಷ್ಯರಿಗೆ ಅಥವಾ ದೇವದೂತರಿಗೆ ಅರ್ಥವಾಗದ ಆದರೆ ಆತ್ಮದಲ್ಲಿ ದೇವರೊಂದಿಗೆ ಮಾತ್ರ ಮಾತನಾಡಲು ಸಾಧ್ಯವಾಗುವ ಒಂದು ರಹಸ್ಯ ಭಾಷೆ. 1 ಕೊರಿಂಥ 14:2 ಹೇಳುತ್ತದೆ, ಯಾವನಾದರೂ ಅನ್ಯ ಭಾಷೆಯಲ್ಲಿ ಮಾತನಾಡಿದರೆ ಅವನು ಮನುಷ್ಯರ ಸಂಗಡ ಮಾತನಾಡದೆ ದೇವರ ಸಂಗಡ ಮಾತನಾಡುತ್ತಾನೆ. ಅವನ ಮಾತು ಯಾರಿಗೂ ತಿಳಿಯುವುದಿಲ್ಲ, ಆದರೆ ಅವನು ಆತ್ಮದಲ್ಲಿ ರಹಸ್ಯಗಳನ್ನು ಮಾತನಾಡುತ್ತಾನೆ. ಇದು ಬೈಬಲ್ ವಿವರಿಸುವ 2 ಮುಖ್ಯ ರೀತಿಯ ಅನ್ಯ ಭಾಷೆಗಳು. 3, ಯೇಸು ಕ್ರಿಸ್ತ ಮತ್ತು ಶಿಷ್ಯರು. ಯೇಸು ಕ್ರಿಸ್ತನು ಅನ್ಯ ಭಾಷೆಯ ಬಗ್ಗೆ ಏನು ಹೇಳಿದರು? ಯೇಸು ಕ್ರಿಸ್ತನ ಶಿಷ್ಯರು ಅನ್ಯ ಭಾಷೆಗಳನ್ನು ಮಾತನಾಡಿದ್ದಾರಾ? ಯೇಸು ಕ್ರಿಸ್ತರ ಮಾತು. ಯೇಸು ಕ್ರಿಸ್ತರು ಸ್ವತಃ ಅನ್ಯ ಭಾಷೆ ಮಾತನಾಡಿದ್ದಾರಾ? ಬಗ್ಗೆ ಬೈಬಲ್ನಲ್ಲಿ ಯಾವುದೇ ನೇರ ಉಲ್ಲೇಖವಿಲ್ಲ, ಆದರೆ ಅವರು ನಂಬುವವರಿಗೆ ಈ ಸಾಮರ್ಥ್ಯ ಸಿಗುತ್ತದೆ ಎಂದು ಹೇಳಿದರು. ಮಾರ್ಕ 16:17ರಲ್ಲಿ ನಂಬಿದವರ ಸಂಗಡ ಇರುವ ಸೂಚಕ ಕಾರ್ಯಗಳು ಏನೆಂದರೆ ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳನ್ನು ಆಡುವರು ಎಂದು ಹೇಳಿದ್ದಾರೆ. ಇದರ ಅರ್ಥ ಇದು ನಂಬಿದವರನ್ನು ಹಿಂಬಾಲಿಸುವ ಒಂದು ವರವಾಗಿದೆ. ಶಿಷ್ಯರು. ಹೌದು, ಅಪೊಸ್ತಲರ ಕೃತ್ಯಗಳು 2:4 ಪ್ರಕಾರ ಪಂಚಾಶತ್ತಮ ದಿನದಲ್ಲಿ ಯೇಸುವಿನ ಶಿಷ್ಯರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮನು ಅವರಿಗೆ ಮಾತಾಡುವ ಶಕ್ತಿಯನ್ನು ಕೊಟ್ಟ ಪ್ರಕಾರ ಅನ್ಯ ಭಾಷೆಗಳಲ್ಲಿ ಮಾತಾಡಲು ಆರಂಭಿಸಿದರು. 4, ಅನ್ಯ ಭಾಷೆಯ ಪ್ರಯೋಜನಗಳೇನು? ಅನ್ಯ ಭಾಷೆ ಮಾತನಾಡುವುದರಿಂದ ನಮಗೆ ಏನು ಪ್ರಯೋಜನ ಆಗುತ್ತೆ? ಅನ್ಯ ಭಾಷೆ ನಾವು ಯಾತಕ್ಕಾಗಿ ಮಾತಾಡಬೇಕು? ಪೌಲನು 1 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ಪ್ರಯೋಜನಗಳನ್ನು ವಿವರಿಸಿದ್ದಾನೆ. 1, ವೈಯಕ್ತಿಕ ಆತ್ಮಿಕ ಬಲವರ್ಧನೆ. 1 ಕೊರಿಂಥ 14:4 ಹೇಳುತ್ತದೆ, ಅನ್ಯ ಭಾಷೆಯಲ್ಲಿ ಮಾತಾಡುವವನು ತನ್ನನ್ನೇ ವೃದ್ಧಿಪಡಿಸಿಕೊಳ್ಳುತ್ತಾನೆ. ಅಂದರೆ ಇದು ನಿಮ್ಮ ಆತ್ಮಿಕ ಜೀವನವನ್ನು ಬಲಪಡಿಸಲು, ನಿಮ್ಮ ನಂಬಿಕೆಯನ್ನು ಕಟ್ಟಲು ಸಹಾಯ ಮಾಡುತ್ತದೆ. 1 ಕೊರಿಂಥ 14:2 ಪ್ರಕಾರ ನೀವು ನೇರವಾಗಿ ದೇವರೊಂದಿಗೆ ಮಾತನಾಡುತ್ತೀರಿ. ನಿಮ್ಮ ಮನಸ್ಸಿಗೆ ತಿಳಿಯದಿದ್ದರೂ ನಿಮ್ಮ ಆತ್ಮದಲ್ಲಿ ರಹಸ್ಯಗಳನ್ನು ಮಾತನಾಡುತ್ತೀರಿ. 2.
ದೇವರ ಚಿತ್ತದಂತೆ ಪ್ರಾರ್ಥನೆ. ರೋಮಾಪುರ 8:26-27 ಪ್ರಕಾರ, ನಮ್ಮ ದೌರ್ಬಲ್ಯಗಳಲ್ಲಿ ಆತ್ಮನು ನಮಗೆ ಸಹಾಯ ಮಾಡುತ್ತಾನೆ. ನಾವು ಹೇಗೆ ಪ್ರಾರ್ಥಿಸಬೇಕು ಎಂದು ತಿಳಿಯದಿದ್ದಾಗ ಆತ್ಮನೇ ನಮಗೆ ಗೊತ್ತಿಲ್ಲದ ನೋವಿನ ನಿಟ್ಟುಸಿರುಗಳಿಂದ ದೇವರಿಗೆ ವಿಜ್ಞಾಪಿಸುತ್ತಾನೆ. ಅನೇಕರು ಇದನ್ನು ಅನ್ಯ ಭಾಷೆಯ ಪ್ರಾರ್ಥನೆಗೆ ಸಂಬಂಧಿಸುತ್ತಾರೆ. ಅಂದರೆ ನಾವು ದೇವರ ಪರಿಪೂರ್ಣ ಚಿತ್ತದಂತೆ ಪ್ರಾರ್ಥಿಸುತ್ತೇವೆ. 3. ಅಪನಂಬಿಕೆಗಾರಿಕೆ ಸೂಚನೆ. ಅನ್ಯ ಭಾಷೆ ಹೊಸ ಒಡಂಬಡಿಕೆಯ ಆರಂಭಕ್ಕೆ ಮತ್ತು ದೇವರ ಸಾಮರ್ಥ್ಯಕ್ಕೆ ಅಪನಂಬಿಗಾರರಿಗೆ ಒಂದು ಸೂಚನೆಯಾಗಿತ್ತು. 5. ಚರ್ಚುಗಳಲ್ಲಿ ಅನ್ಯ ಭಾಷೆ ಮತ್ತು ನಿಯಮಗಳು. ಚರ್ಚ್ಗಳಲ್ಲಿ ಅನ್ಯ ಭಾಷೆ ಮಾತನಾಡುತ್ತಾರೆ. ದಿನ ಯಾಕೆ? ಚರ್ಚ್ಗಳಲ್ಲಿ ಅನ್ಯ ಭಾಷೆ ಮಾತನಾಡಿದರೆ ನಮಗೆ ಏನು ಪ್ರಯೋಜನ ಆಗುತ್ತೆ? ಸಭೆಯಲ್ಲಿ ಅನ್ಯ ಭಾಷೆಗಳನ್ನು ಬಳಸುವುದು ಒಂದು ಶಿಸ್ತಿನಿಂದ ಕೂಡಿರಬೇಕು ಎಂದು ಪೌಲನು ಹೇಳಿದ್ದಾನೆ. ಸಭೆಗೆ ಪ್ರಯೋಜನವಾಗುವಂತೆ ಸಭೆಗೆ ಚರ್ಚ್ ಪ್ರಯೋಜನವಾಗುವುದು ಮುಖ್ಯ. ಅನ್ಯ ಭಾಷೆ ವೈಯಕ್ತಿಕವಾಗಿ ವೃದ್ಧಿಪಡಿಸುತ್ತದೆ, ಆದರೆ ಪ್ರವಾದನೆಯು ಸಭೆಯನ್ನು ವೃದ್ಧಿಪಡಿಸುತ್ತದೆ. 1 ಕೊರಿಂಥ 14:4 ಹೇಳುತ್ತದೆ. ಅರ್ಥೈಸುವುದು ಕಡ್ಡಾಯ. ಅನ್ಯ ಭಾಷೆ ಮಾತನಾಡುವವನು ಸಭೆಯ ಮುಂದೆ ಮಾತನಾಡುವಾಗ ಆ ಮಾತನ್ನು ಅರ್ಥೈಸುವವನು ಇರಬೇಕು. 1 ಕೊರಿಂಥ 14:13 ಹೇಳುತ್ತದೆ. ಇಲ್ಲದಿದ್ದರೆ ಸಭೆಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ. 1 ಕೊರಿಂಥ 14:6 ಹೇಳುತ್ತದೆ. ಕ್ರಮಬದ್ಧತೆ. ಯಾವನಾದರೂ ಅನ್ಯ ಭಾಷೆಯಲ್ಲಿ ಮಾತಾಡುವುದಾದರೆ 2 ಅಥವಾ 3 ಒಬ್ಬರಾಗಿ ಮಾತಾಡಲಿ, ಒಬ್ಬನು ಅದನ್ನು ಅರ್ಥೈಸಿ ಹೇಳಲಿ. 1 ಕೊರಿಂಥ 14:27. ಅರ್ಥೈಸಿ ಹೇಳುವವನು ಇಲ್ಲದಿದ್ದರೆ ಅನ್ಯ ಭಾಷೆಯಲ್ಲಿ ಮಾತಾಡುವವನು ಸಭೆಯಲ್ಲಿ ಮೌನವಾಗಿದ್ದು ದೇವರ ಸಂಗಡ ತನ್ನಷ್ಟಕ್ಕೆ ತಾನೇ ಮಾತಾಡಲಿ. 1 ಕೊರಿಂಥ 14:28 ಹೇಳುತ್ತದೆ. ಚರ್ಚ್ನಲ್ಲಿ ಇದನ್ನು ಮಾತನಾಡುವುದರ ಉದ್ದೇಶ ದೇವರ ವರಗಳನ್ನು ಕ್ರಮಬದ್ಧವಾಗಿ ಬಳಸಿ ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ಸಭೆಯನ್ನು ಕಟ್ಟುವುದಾಗಿದೆ. ಅನ್ಯ ಭಾಷೆ ಇಲ್ಲದಿದ್ದರೆ ಜನರಿಗೆ ಅದು ಹುಚ್ಚುತನವೆಂದು ಕಾಣಿಸಬಹುದು. 1 ಕೊರಿಂಥ 14:23 ಹೇಳುತ್ತದೆ. 6. ವಿವಾದಿತ ಪ್ರಶ್ನೆ. ರಾಬ ಶಾಖ ಮತ್ತು ಮಾಡಬೇಕಾ ಮಾಡಬಾರದಾ? ಈಗ ನೀವು ಕೇಳಿದ ಬಹಳ ಸೂಕ್ಷ್ಮವಾದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಅನ್ಯ ಭಾಷೆ ಎಂದರೆ ರಾಬ, ಶಕ, ಡಾಬ, ಲಾಬ, ಲಬ, ಸಬ, ಸ ಇದೇನಾ ಅಥವಾ ಬೇರೆನಾ? ಈ ಪ್ರಶ್ನೆಗೆ ಉತ್ತರ ಬೈಬಲ್ನಲ್ಲಿರುವ ಅನ್ಯ ಭಾಷೆ 2 ವಿಧಗಳಲ್ಲಿವೆ. ಅದು ಮನುಷ್ಯರಿಗೆ ಅರ್ಥವಾಗುವ ನಿಜವಾದ ಭಾಷೆಯಾಗಿತ್ತು. 1 ಕೊರಿಂಥ 14:2 ಇದು ಯಾರಿಗೂ ತಿಳಿಯದ ಆತ್ಮದಲ್ಲಿ ರಹಸ್ಯಗಳನ್ನು ಮಾತನಾಡುವ ಭಾಷೆ. ಆಧುನಿಕ ಚರ್ಚುಗಳಲ್ಲಿ ಕೆಲವರು ಕೇಳಿದ ಈ ರಾಬ, ಶಾಖ ರೀತಿಯ ಪದಗಳನ್ನು ಮಾನವನ ಮನಸ್ಸಿಗೆ ತಿಳಿಯದ ಆತ್ಮಿಕ ಪ್ರಾರ್ಥನೆಯ ಭಾಷೆ 1 ಕೊರಿಂಥ 14:14 ಎಂದು ನಂಬುತ್ತಾರೆ. ಇನ್ನು ಕೆಲವರು ಇದು ಬೈಬಲಿನ ಮಾನವ ಭಾಷೆಯ ವರವಲ್ಲ, ಇದು ಅರ್ಥವಿಲ್ಲದ ಗ್ಲಾಸೋಲಾಲಿ ಎಂದು ವಿರೋಧಿಸುತ್ತಾರೆ. ಬೈಬಲ್ನ ದೃಷ್ಟಿಕೋನ. ಲೋಕದಲ್ಲಿ ಅನೇಕ ವಿಧವಾದ ಭಾಷೆಗಳಿವೆ, ಅವುಗಳಲ್ಲಿ ಒಂದಾದರೂ ಅರ್ಥವಿಲ್ಲದಲ್ಲ ಎಂದು ಪೌಲನು ಹೇಳಿದ್ದಾನೆ. 1 ಕೊರಿಂಥ 14:10. ಅಂದರೆ ಪ್ರತಿಯೊಂದು ನುಡಿಗೂ ಒಂದು ಅರ್ಥವಿದೆ. ಅದು ಮನುಷ್ಯನಿಗೆ ಅರ್ಥವಾಗಲಿ ಅಥವಾ ಕೇವಲ ದೇವರಿಗೆ ಮಾತ್ರ ಅರ್ಥವಾಗಲಿ, ಅದು ಅರ್ಥಪೂರ್ಣವಾಗಿರುತ್ತದೆ. ಅನ್ಯ ಭಾಷೆ ಮಾಡಬೇಕಾ ಅಥವಾ ಮಾಡಬಾರದಾ? ಮಾಡಬಾರದೆಂದು ತಡೆಯಬಾರದು. ಪೌಲನು ಸ್ಪಷ್ಟವಾಗಿ ಹೇಳುತ್ತಾನೆ, ಅನ್ಯ ಭಾಷೆಗಳನ್ನು ಮಾತನಾಡಬಾರದೆಂದು ತಡೆಯಬೇಡಿರಿ. 1 ಕೊರಿಂಥ 14:39 ಹೇಳುತ್ತದೆ. ಕೇಂದ್ರ ಬಿಂದುವಲ್ಲ, ಆದರೆ ಇದು ಎಲ್ಲರಿಗೂ ಇರುವ ವರವಲ್ಲ.
ಎಂದು ಪೌಲನು ಪ್ರಶ್ನಿಸುತ್ತಾನೆ. 1 ಕೊರಿಂಥ 12:30 ಹೇಳುತ್ತದೆ, ಉತ್ತರ ಇಲ್ಲ. ಪವಿತ್ರಾತ್ಮನು ತನ್ನ ಚಿತ್ತದಂತೆ ವರಗಳನ್ನು ಕೊಡುತ್ತಾನೆ. ಅನ್ಯ ಭಾಷೆಗಿಂತ ಪ್ರೀತಿ ಮತ್ತು ಪ್ರವಾದನೆಯಂತಹ ವರಗಳು ಹೆಚ್ಚು ಶ್ರೇಷ್ಠ ಎಂದು ಪೌಲನು ಒತ್ತಿ ಹೇಳುತ್ತಾನೆ. 7. ಬೈಬಲ್ನ ಸಂಪೂರ್ಣ ಸಾರಾಂಶ. ನೀವು ಕೇಳಿದ ಎಲ್ಲ ಪ್ರಶ್ನೆಗಳ ಬಗ್ಗೆ ಬೈಬಲ್ನ ಸಾರಾಂಶ ಇಲ್ಲಿದೆ. 1. ವ್ಯಾಖ್ಯಾನ. ಅನ್ಯ ಭಾಷೆ ಎಂದರೆ ಕಲಿಯದೇ ಇರುವ ಮಾನವ ಭಾಷೆ ಅಥವಾ ಆತ್ಮದಲ್ಲಿ ದೇವರಿಗೆ ಮಾತ್ರ ತಿಳಿಯುವ ರಹಸ್ಯ ಭಾಷೆ. ಪ್ರಯೋಜನ. ಇದು ವೈಯಕ್ತಿಕವಾಗಿ ನಿಮ್ಮ ಆತ್ಮವನ್ನು ಬಲಪಡಿಸುತ್ತದೆ. 1 ಕೊರಿಂಥ 14:4 ಹೇಳುತ್ತದೆ. ಸಭೆಯ ಬಳಕೆ. ಚರ್ಚ್ನಲ್ಲಿ ಅನ್ಯ ಭಾಷೆ ಮಾತನಾಡುವಾಗ ಅರ್ಥೈಸುವವನು ಇರಲೇಬೇಕು, ಇಲ್ಲದಿದ್ದರೆ ಮೌನವಾಗಿರಬೇಕು. ಇದರ ಉದ್ದೇಶ ಸಭೆಯನ್ನು ಕಟ್ಟುವುದಾಗಿರಬೇಕು. 4. ಶ್ರೇಷ್ಠತೆ. ಎಲ್ಲ ವರಗಳಲ್ಲಿ ಪ್ರೀತಿಯೇ ಅತ್ಯಂತ ಶ್ರೇಷ್ಠವಾದುದು. 1 ಕೊರಿಂಥ 13:13 ಹೇಳುತ್ತದೆ. ಪ್ರವಾದನೆ ದೇವರ ಸಂದೇಶವನ್ನು ಸ್ಪಷ್ಟವಾಗಿ ಹೇಳುವುದು ಸಭೆಗೆ ಅನ್ಯ ಭಾಷೆಗಿಂತ ಹೆಚ್ಚು ಪ್ರಯೋಜನಕಾರಿ. ದೇವರು ನಮಗೆ ನೀಡಿದ ಪ್ರತಿಯೊಂದು ವರವನ್ನು ಪ್ರೀತಿಯಿಂದ, ಶಿಸ್ತಿನಿಂದ ಮತ್ತು ಇತರರಿಗೆ ಪ್ರಯೋಜನವಾಗುವಂತೆ ಬಳಸಬೇಕು. 8. ಮುಕ್ತಾಯ. ಅನ್ಯ ಭಾಷೆಯ ಕುರಿತಾದ ನಿಮ್ಮ ಗೊಂದಲಗಳು ಈ ವಿಡಿಯೋದಿಂದ ವಿವರಣೆಯಾಗಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ನಂಬಿಕೆಯನ್ನು ಬಲಪಡಿಸಲು ಮತ್ತು ದೇವರ ಚಿತ್ತದಂತೆ ಜೀವಿಸಲು ಪ್ರಾರ್ಥಿಸುತ್ತಾ ಪವಿತ್ರಾತ್ಮದ ವರಗಳನ್ನು ಪ್ರೀತಿಯಿಂದ ಉಪಯೋಗಿಸಲು ಪ್ರಯತ್ನಿಸಿ. ಈ ಮಾಹಿತಿ ನಿಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಮತ್ತಷ್ಟು ಬೈಬಲ್ ಸತ್ಯಗಳನ್ನು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ವಂದನೆಗಳು.